ನೋಡಿ ಗೈಸ್, ನಮ್ಮಪ್ಪ ಇಲ್ಲಿ ಬಾಳೆ ತಗೋತಿದ್ದಾರೆ. ನಾರಾಯಣ್ ಮಾಮನ ಇಲ್ಲಿ ಫೋಟೋಗ್ ನಿಲ್ಸ್ಕೊಂಡಿದ್ದಾರೆ. ನಮ್ಮಮ್ಮ ಇವತ್ತಿನ ರೆಡಿ ಆಗಿದ್ದಾರೆ. ಮಂಡೆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. Hi everyone, welcome back to my channel MGC vlog. ಸೊ ಇವತ್ತು ಜಾತ್ರೆ ಡೇ 2, ಬಟ್ ನಿನ್ನೆದು ಬ್ಲಾಗ್ ಪಾರ್ಟ್ 1 ಪಾರ್ಟ್ 2 ಅಂತ ಬಿಟ್ಟಿದ್ದೀನಿ ಬಿಕಾಸ್ ಲಾಂಗ್ ವಿಡಿಯೋ. ಸೊ ಹಾಗಾಗಿ ಬನ್ನಿ ಇವತ್ತು ನನ್ನ ಔಟ್ಫಿಟ್ ತೋರಿಸ್ತೀನಿ. ನೋಡಿ ನನ್ನ ಔಟ್ಫಿಟ್. ಸೊ ಇದು ನನ್ನ ಔಟ್ಫಿಟ್ ಸ್ವಲ್ಪ ಲೈಟ್ ಇದೆ, ಸೊ ಹಾಗಾಗಿ ಫೋಕಸ್ ಆಗ್ತಾ ಇಲ್ಲ. ಸಿಂಧು ತೋರಿಸ್ತೀನಿ. ಸಿಂಧು ಬಾರೆ, ಇದು ಸಿಂಧು ಔಟ್ಫಿಟ್. ಆ್ಯಕ್ಚುಲಿ ನಮ್ಮ ಬೇರೆ ಔಟ್ಫಿಟ್ ತಂದಿದೆ ಪರ್ಪಲ್ ಕಲರು, ಬಟ್ ಅದು ಸ್ವಲ್ಪ ನನಗೆ ಡಿಸಪಾಯಿಂಟೆಡ್ ಆಯಿತು. ಅದಕ್ಕೆ ಎಮರ್ಜೆನ್ಸಿಗೆ ಅಂತ ಇದು ತಂದಿದೆ, ಇದು ಹಾಕಿ. ಸೊ ನಿಮ್ಮೆಲ್ರಿಗೂ ನಮ್ಮ ಔಟ್ಫಿಟ್ ಇಷ್ಟ ಆಗಿದೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಿದೆ ಅಂತ. ಅಮ್ಮ ಇಲ್ಲಿ ಶಿರೀಷ ಇದು ನೈಟು ಕಳ್ದಾಕ್ಬಿಟ್ಟಿದ್ಲು ಶಿರೀಷ. ಬೆಳಗ್ಗೆ ನಾಗವೀಣತೆ ಬಂದ್ಬಿಟ್ಟು ನನಗೆ ಹೇಳ್ತಾ ಇತ್ತು, ಅದೇ ಶಿರೀಷ ಕಿವಿ ಕಕ್ಕೊಳೋದೇನೋ ಎಲ್ಲೋ ಕಳ್ದಾಕ್ಬಿಟ್ಟವಳಂತೆ ಅಂದ್ರೆ ಅದಕ್ಕೆ ಎಲ್ಲರೂ ಶಾಕಲ್ಲಿ ನೋಡ್ತಾ ಇದ್ರು. ಗೋಲ್ಡ್ ಅನ್ಕೊಂಡ್ಬಿಟ್ಟವ್ರೆ, ಎಲ್ಲ ಗೋಲ್ಡ್ ಅನ್ಕೊಂಡ್ಬಿಟ್ಟವ್ರೆ. ಯಾಕಂದ್ರೆ ಇವಾಗ ಗೋಲ್ಡ್ ಗಗನಕ್ಕೆ ಏರ್ಬಿಟ್ಟೈತಲ್ಲ ರೇಟು, ಅದಕ್ಕೆ ಭಯ ಆದ್ರು. ನೋಡಿದ್ರೆ ಅದು ಇಯರ್ಪಾಡ್ಸು. ಇವಾಗ ನಾಗವೀಣತೆನೆ ಹುಡ್ಕೊಂಡು ತಗೊಂಬಂದೈತೆ. ನಮ್ಮ ಹೋಗ್ಬಿಟ್ಟು ರಾತ್ರಿ ಕಥೆ ಹೇಳ್ತಾ ಇದ್ದಾರೆ ಕುತ್ಕೊಂಡು, ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ನಾನು ಕಂಪ್ಲೇಂಟ್ ಮಾಡ್ತೇವೆ, ಹೋಗಿ ಬಿತ್ತು ಸಿರೀಶನ್ ಸ್ವಲ್ಪ ಆಟ ಆಡ್ಸಲ್ಲ ಅಂತ ಎತ್ತಿ ಇಟ್ಬಿಟ್ಟು ಏನಮ್ಮ ಕಳ್ದೋಗಿರೋದು ಅಂತಂದೆ. ಅದಕ್ಕೆ ಬೇರೆ ಕಲರ್ ಕೇಳ್ತಾ ಇತ್ತೆ, ಯಾವ ಕಲರು ಯಾವ ಕಲರ್ ಅಂತೆಲ್ಲ ಕೇಳಿ ಅದನ್ನ ಬೆಳಗ್ಗೆಯಿಂದ ಅಲ್ಲಿ ಇಟ್ಟಿದೆ. ಪಾಪ ಮಗು ಎಷ್ಟು ಹೊತ್ತು ಬೇಜಾರು ಮಾಡ್ಕೊಂತಾಳೆ, ನಾವು ಕಳ್ದೋಗಿತ್ತು ಸಮಾಧಾನ ಮಾಡ್ಕೊಂತಾಳೆ. ಇರಪ್ಪ ಕೊಟ್ಬಿಡ ಅಂತ ಯೋಗ ನಾನು ರೆಡಿ ಆಗ್ತೀನಿ. ಬಾಯ್ ಬಾಯ್. ನಮ್ಮಮ್ಮ ಹಿಂಗ್ ರೆಡಿ ಆಗಿದ್ದಾರೆ ಇವತ್ತು. ಬಾಮ ಅಲ್ಲಿ ನಿಂತ್ಕೋ ತೋರ್ಸು. ನಮ್ಮಮ್ಮ ಇವತ್ತು ಹಿಂಗ್ ರೆಡಿ ಆಗಿದ್ದಾರೆ. ಮಂಡೇ ದೇವಸ್ಥಾನಕ್ಕೆ ಹೋಗ್ತಾರೆ. ಆ್ಯಕ್ಚುಲಿ ಇಲ್ಲಿ ಶಿವ ಟೆಂಪಲ್ ಕಾಶಿಯಿಂದ ತಂದಿರೋ ಶಿವ ಅಂತೆ. ಅದಕ್ಕೆ ಬೆಳಗ್ಗೆನೆ ನಮ್ಮ ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು. ಇವಾಗ ಇವಳು ಇಲ್ಲಿ ರೆಡಿ ಆಗ್ತಾವಳೆ, ನಾನು ಇಲ್ಲಿದ್ದೀನಿ. ಇಲ್ಲಿಂದ ದೇವಸ್ಥಾನ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಫುಲ್ ಜಾತ್ರೆ ನಡೀತಾ ಇದೆ, ತೇರಿದೆ ಅಲ್ವಾ, ಅದಕ್ಕೆ ಅಲ್ಲಿ ಕರ್ಗದವರೆಲ್ಲ ಇದ್ದಾರೆ. ಇದು ದುಶಾಂತ್ ರೂಮು, ಚೆನ್ನಾಗಿದೆಯಲ್ವಾ? ಹಿಂಗೆಲ್ಲ ಹಾಕಿಸ್ಕೊಂಡಿದ್ದಾನೆ. ವುಡನ್ ಫ್ಲೋರಿಂಗು, ಬ್ಲೈಂಡ್ಸು ಎಲ್ಲ ಚೆನ್ನಾಗಿದೆಯಲ್ಲ. ಈ ಒಂದು ಹೋಮ್ ಟೂರ್ ಬೇಕಂದರೆ ನೆಕ್ಸ್ಟ್ ಕೇಳಿ, ಯಾರಾದರೂ ಕಮೆಂಟಲ್ಲಿ ಕೇಳಿದ್ರೆ ಪಕ್ಕ ಹೋಮ್ ಟೂರ್ ಕೊಡ್ತೀನಿ. ಕರ್ಗ ರೆಡಿ ಆಗೋಕೆ ಹೋಗ್ತಾ ಇದೆ. ಇಲ್ಲಿ ನಿಮ್ಮೂರಲ್ಲಿ ಸಿಡಿ ರನ್ ಆಯ್ತೇನೋ? ಇದು ಸಿಡಿ ರನ್ನ ಗೈಸ್, ನೋಡಿ ಅಲ್ಲಿದೆ ಕಾಣಿಸ್ತಾ ಇದೆಯಾ? ಎಲ್ಲ ಚೇರ್ ಹಾಕಿದ್ದಾರೆ, ಗೆಸ್ಟ್ ಬರ್ತಾರೆ ಅಂತ. ಇವರು ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಇದೆಲ್ಲ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ಆಮೇಲೆ ತೋರಿಸ್ತೀನಿ ಬೇಕಾದ್ರೆ. ಒಬ್ಬಟ್ಟು, ಇನ್ನೇನೋ ಸ್ವೀಟ್ಸ್ ಎಲ್ಲ ಇದೆ. ಇದೆಲ್ಲ ಲಂಚ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಪುರಿ ಸುಡ್ತಾ ಇದ್ದಾರೆ ಅಂತ, ಬನ್ನಿ ನೋಡೋಣ. ಅಲ್ಲಿ ಸ್ಲಿಪ್ಪರ್ಸ್, ಇಲ್ಲಿ ಆಲೂಗಡ್ಡೆ ಬೋಂಡ ಹಾಕ್ತಾ ಇದ್ದಾರೆ. ಇಷ್ಟು ಕ್ರಿಸ್ಪಿಯಾಗಿದೆ. ಪುರಿ ಕೂಡ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅಲ್ಲಿ ಫುಲ್ ಬಟ್ಟೆ ಮುಚ್ಚಿದ್ದಾರೆ ನೋಡಿ. ಆಲೂಗಡ್ಡೆ
ಮಂಜು ಸರಿ ಬೆಳಗ್ಗೆ ಬರ್ತೀನಿ ಬಿಡ. ಇಲ್ಲಿ ಏಮಿ ಅಂತ ಫುಲ್ ದೇವರು ರೆಡಿ ಮಾಡಿದೆ. ಇಲ್ಲಿ ನಮ್ಮ ಬ್ಲಾಗ್ ನೋಡ್ತಾರೆ. ಇಲ್ಲಿ ತಂಬಿ ಕೊಡ್ತಾವ್ರೆ ನಮ್ಗೆ. ಮಾಡ್ಬೇಕಲ್ಲ ಹೋಗು. ನಂಗೊಂಚೂರು ಕೊಡ್ರಿ ಹಂಗೆ. ನೋಡಿ ನಮ್ಮ ಯಶೋಧ ಚಿಚ್ಚಿ ಇವತ್ತು ಬಂದಿದ್ದಾರೆ. ನೆನ್ನೆ ಬರೋದ್ ಬಿಟ್ಬಿಟ್ಟು. ನೆನ್ನೆ ಯಾಕೆ ಬಂದಿಲ್ಲ ಅಂತ. ನಂಗೆ ಗೊತ್ತಿಲ್ಲ. ಎಲ್ಲ ಇದ್ದೇನೆ. ಚೂರು ತಂಬಿಟ್ಟು ಕೊಡು. ಇವಳು ಸೋಮವಾರ ಅದಕ್ಕೆ ನೀನ್ ಇವತ್ತು ಬಂದ. ಮತ್ತೊಂದು ಪ್ರೋಗ್ರಾಮ್ ಇತ್ತು, ಅವ್ರು ಫೋನ್ ಮಾಡಿದ್ರು, ಅಲ್ಕೋಗ್ಬಿಟ್ಟು ಬಂದ. ಆಮೇಲೆ ಸುಜಾ ಆಗೋಗಾದ್ರೆ ಫೋನ್ ಹಂಗೆಲ್ಲ ಬಿಟ್ಟವ್ರೆ ಅಂತ ಅವರೆಲ್ಲ ಹಂಗೆ ಅಂದರು. ನಾನು ಫೋನ್ ಮಾಡಿ ಕೇಳಿದೆ, ಬಂದ್ಬಿಟ್ಟು ನೀನು. ಗೈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಮಸಾಲ ಉಪ್ಪಿಟ್ಟು ಮತ್ತು ಮೊಸರು ಬಜ್ಜಿ ಎಲ್ಲರೂ ತಿಂದಿದ್ದಾರೆ. ನಾನು ಮಂಡೇ 12 o'clock ಗಂಟೆ ತಿನ್ನೋಣ ಬೇಡಿಕೆ, ಅದಕ್ಕೆ ಒಪ್ಪತ್ತಿಂದ ತಿನ್ನೋದು. ಸೊ ನಮ್ಮ ಏಮಿಯತ್ತೆ ಮಾಡೋ ಸ್ಪೆಷಲ್ ಇದು, ಎಲ್ರಿಗೂ ಫೇವ್ರೇಟ್ ಇದು ಮಸಾಲ ಉಪ್ಪಿಟ್ಟು. ತಿನ್ಬಿಟ್ಟು ಹೇಳ್ತೀನಿ ನೋಡಿ ಹೆಂಗಿದೆ ಅಂತ. ಏಮಿಯತ್ತೆ ಇದನ್ನು ಸೂಪರಾಗಿ ಮಾಡ್ತಾರೆ. ಸೊ ನಾವು ಬಂದಾಗೆಲ್ಲ ಅದನ್ನ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತೀರ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ, ಬಾಯ್. ಸೊ ಗೈಸ್, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಮತ್ತೆ ಇವತ್ತು ತೇರು ಎಳಿಯೋದಿದೆ. ಸೊ ಅದೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತೆ, ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀರಿ ನಾವೆಲ್ಲ. ನೋಡಿ, ಸ್ವಲ್ಪ ಜನ ಮನೇಲೇ ಇದ್ದಾರೆ, ನಾವು ಮಾತ್ರ ಹೋಗ್ತಾ ಇದ್ದೀರಿ. ಇಲ್ಲಿ ಮಮ್ಮಿ, ಡ್ಯಾಡಿ ಎಲ್ಲರೂ. ಸೊ ಗೈಸ್, ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಶಾಪ್ಸ್ನ ಅರ್ಧಂಬರ್ಧ ಎಲ್ಲ ರೆಡಿ ಆಗಿದೆ. ಮಿಕ್ಕಿದೆಲ್ಲ ಸ್ವಲ್ಪ ಆದ್ಮೇಲೆ ಎಲ್ಲ ಸೆಟ್ ಮಾಡ್ತಾರೆ. ನೋಡಿ, ಎಲ್ಲ ಕಲರ್ಫುಲ್ ಆಗಿದೆ ಅಲ್ವಾ? ಜಾತ್ರೆದೇನೆ ಕಲರ್ಫುಲ್. ಗೈಸ್, ಇವ್ರು ತೋರಣಗಳು ನೋಡ್ತಾ ಇದ್ದಾರೆ, ಡೋರ್ಗೆ ಹಾಕಕ್ಕಂತೆ. ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ನೋಡಿ, ಇದು ಕೂಡ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿದೆ. ತೋರಣ. ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತಮಟೆ ಸೌಂಡ್ ಕೇಳಿಸ್ತಿದ್ಯಾ? ಇಲ್ಲಿ ರಥ ಎಳಿಯೋಕ್ಕೋಸ್ಕರ ಫುಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಗೈಸ್ ನೋಡಿ, ಇಲ್ಲಿ ಎಷ್ಟು ಕ್ರಿಸ್ಪಿ ಆಗಿರೋ ಅಂತ ಸ್ನ್ಯಾಕ್ಸ್. ಗೇಮ್ಸ್ ಎಲ್ಲ ಆ ಸೈಡ್ ಇದೆ. ಸೊ ಹಾಗಾಗಿ ಗೇಮ್ಸ್ ನ ಆಮೇಲೆ ತೋರಿಸ್ತೀನಿ ನಾನು. ಇವಾಗ ನಾವೆಲ್ಲ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ನೋಡಿ, ಅಲ್ಲಿ ಫುಲ್ ಡ್ಯಾನ್ಸ್ ಎಲ್ಲ ಆಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ. ಇವ್ರು ಇಲ್ಲಿ ಮಾತಾಡ್ತಿದ್ದಾರೆ. ದುಶಾಂತ್ ನೋಡಿ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಗೈಸ್ ನೋಡಿ, ಇಲ್ಲಿ ರಥ ರೆಡಿ ಮಾಡಿಕ್ಕಿದ್ದಾರೆ. ಇಲ್ಲಿ 2 ರಥ ಇದೆ, ಒಂದ್ ದೊಡ್ಡದು ಒಂದು ಚಿಕ್ಕದು. ಅಂಡ್ ಇವಾಗ ಅದನ್ನ ಎಲ್ಲಾರು ಸೇರಿ ಎಳಿತಾರೆ. ನೋಡಿ ಗೈಸ್, ನಮ್ಮಪ್ಪ ಇಲ್ಲಿ ಬಾಳೆ ತಗೋತಿದ್ದಾರೆ ರಥ ಹೊಡಿಯೋಕ್ಕೋಸ್ಕರ. ಇದನ್ನ ನಾವು ಬೇಡ್ಕೊಂಡು ಆಮೇಲೆ ರಥಕ್ಕೆ ಹೊಡೆದ್ರೆ ನಾವು ಬೇಡ್ಕೊಂಡಿರತ್ ಆಗುತ್ತೆ ಅಂತ, ಅದಕ್ಕೋಸ್ಕರ ತಗೊಂತ ಇದಾರೆ ಇದನ್ನ. ನಾರಾಯಣ್ ಮಾಮನ ಇಲ್ಲಿ ಫೋಟೋಗ್ ನಿಲ್ಸ್ಕೊಂಡಿದ್ದಾರೆ. ಇವರೆಲ್ಲ ಟ್ರಸ್ಟ್ ಅವರು. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ರಥ. ಆಲ್ರೆಡಿ ನಮ್ ನಾಗವೇಣಿ ಅಂತ ಹೊಡಿತಿದ್ದಾರೆ. ಇವಾಗ ಇವರೆಲ್ಲ ಹೊಡಿತಿದ್ದಾರೆ, ಆಮೇಲೆ ನಾನು ಹೊಡಿತೀನಿ. ನೋಡಿ ಗೈಸ್, ಹೆಂಗ್ ಎಳಿತಾರೆ. ನೋಡಿ ಗೈಸ್, ಹೆಂಗ್ ಎಳಿತಾರೆ. ಜನರು ಎಳಿಯೋದು ಇದನ್ನ. ಇನ್ನೊಂದು ಅಲ್ಲಿದೆ ನೋಡಿ.
ನೋಡಿ ಗೈಸ್, ದೇವಸ್ಥಾನನ ಫುಲ್ ಡೆಕೋರೇಷನ್ ಮಾಡಿದ್ದಾರೆ. ದೇವ್ರು ಈ ರೋಡಲ್ಲಿ ಹೋಗ್ಬಿಟ್ಟು ಆಮೇಲೆ ಈ ರೋಡಲ್ಲಿ ಬರುತ್ತೆ. ನಮ್ಮ ಅತ್ತವ್ರ ಮನೆಯವ್ರ ರೋಡ್ ಹತ್ರ. ನಮ್ಮ ಅಮ್ಮ ಇಲ್ಲಿ ಫ್ಲವರ್ ತಗೊಂತವ್ರೆ. ಕ್ಲಿಪ್ ಇರೋ ಫ್ಲವರ್ ಬೇಕು ನನ್ಗೆ. ಇನ್ನೊಂಚೂರು ಡಾರ್ಕ್ ಇಲ್ಲಂತ, ಈ ಕಲರ್ ಇರ್ಬೇಕು. ಈ ಕಲರ್ ಇಲ್ಲಂತ. ಸರಿಪಾ, ಆಮೇಲೆ ನೋಡೋಣ. ಹೂವು ಅದು ಮುರ್ದೋಗಿತ್ತು ನಮ್ಮ ಹತ್ರ ಕ್ಲಿಪ್ಪುದು, ಅದಕ್ಕೆ ನೋಡ್ತಾ ಇದ್ವಿ. ಓ, ಅದು ನಿಲ್ಲಲ್ಲ. ಬಾ, ಅಲ್ಲಿ ಯಾರಾದ್ರೂ ಇಕ್ಕಿರ್ತಾರೆ ಬಂದು. ಆಮೇಲೆ ಆಮೇಲೆ ಅದು ಕಲರ್ ಚೆನ್ನಾಗಿಲ್ಲ ಅಜ್ಜಿ. ಆಕ್ಚುಲಿ ಇವಾಗ ನಾವು ತೇರ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಮನೆ ಹತ್ರ ಬರ್ಬೇಕಾದ್ರೆ ಮನೆ ಹತ್ರ ಹೊಡಿತೀರಿ. ಅದು ಒಂದ್ ರೌಂಡ್ ಹಾಕೊಂಡ್ ಬರ್ತಾರೆ ತೇರು. ಅಲ್ಲಿ ಅಜ್ಜಿಗೆ ಚೋ ಕಡಲೆ ಬೀಜ ಏನೇನೋ ಬೇಕಂತೆ, ಅದಕ್ಕೆ ಪಪ್ಪ ಕೊಡಿಸ್ತಾ ಇತ್ತು. ಈ ಬಾಲಿನ ನಮ್ಮ ಮನೆ ಹತ್ರ ಬಂದಾದ್ಮೇಲೆ ಹೊಡಿಯೋಣ. ನಾವು ಟೆರೆಸ್ ಮೇಲಿಂದ ಹೊಡೆದ್ರೆ ಬೇಗ ಹೊಡಿಬೋದು, ಸೊ ಹಾಗಾಗಿ ಅಲ್ಲಿ ಹೊಡಿಯೋಣ ಬನ್ನಿ. ಅಲ್ಲಿ ಹೊಡಿಯೋಕ್ಕಾಗಿಲ್ಲ, ಎಲ್ಲ ಅವ್ರ ಮೇಲೆ ಬೀಳ್ತಾ ಇತ್ತು, ಪೂಜಾರಿಗಳ ಮೇಲೆ. ಸೊ ಅದಕ್ಕೆ ಇಲ್ಲಿ ಬಂದ್ರೆ ಕ್ಲೀನಾಗಿ ಹೊಡಿಬೋದು ಅಂತ. ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ಲೈಟಾಗಿ ತೇರ್ನ ನೋಡ್ಕೊಂಡು ಬರ್ತೀವಿ. ನಮ್ಮಪ್ಪ ಪ್ರೀತಿಯಾಗ ಈ ಬ್ಯಾಗ್ ಕೊಡ್ಸಿದ್ರು. ಅಜ್ಜಿಗೆ ಕೇಳೋಣ ಚೆನ್ನಾಗೈತೆ ಅಂತ. ಅಜ್ಜಿ ಚೆನ್ನಾಗೈತೆ ಬ್ಯಾಗು? ಚೆನ್ನಾಗೈತೆ ಅಮ್ಮ, ಅದಕ್ಕೆ ತಗೊಂಡೆ. ಚೆನ್ನಾಗೈತೆ. ಇಬ್ಬರಿಗೂ ಕೊಡ್ಸೈತೆ. ಇನ್ನೊಂದು ಒಕ್ಲೇರಿ ಅಜ್ಜಿ, ಈ ಅಜ್ಜಿ ದೇವನಗಂದಿ ಅಜ್ಜಿ. ಪ್ರೀತಿಯಿಂದ ಕೊಡ್ಸೈತೆ. ನೋಡಿ ಗೈಸ್, ಇಲ್ಲಿ ಊಟ ಎಲ್ಲ ರೆಡಿ. ಹಪ್ಪಳ, ಪೂರಿ, ಒಬ್ಬಟ್ಟು, ಸ್ವೀಟು, ಮೊಸರು ಬಜ್ಜಿ, ಕೋಸಂಬರಿ, ಪಲಾವ್. ಇದು ಐಸ್ ಕ್ರೀಮ್ ಇದೆ, ಓಪನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಸಾಂಬಾರ್, ವೆಜಿಟೇಬಲ್ ಸಾಂಬಾರ್. ಅದೆಲ್ಲ ಆಮೇಲೆ ತೋರಿಸ್ತೀನಿ ಏನೇನಿದೆ ಅಂತ. ಒಬ್ಬಟ್ಟು, ಪೂರಿ, ಮತ್ತೆ ಇದು ವೆಜಿಟೇಬಲ್ ಮಿಕ್ಸ್ ಪಲ್ಯ. ಪನ್ನೀರ್, ಪಲಾವ್. ದೊಡ್ಡಪ್ಪ ಹಾಯ್ ಹೇಳ್ಬೇಕು. ನುಗ್ಗೆಕಾಯಿ ಸಾರು, ರಸಮ್ಮು ಎಲ್ಲ ಇದೆ. ಸ್ವಂತ ಕೂಡ ಹುಟ್ಟಿತ್ತಂಗೆ ಸೊಪ್ಪೆ ಮಗಳನ್ನೇ ಮಾಡ್ಕೊಂಡ್ರು. ಅವರೆಲ್ಲ ಆಂಧ್ರ, ಇಷ್ಟೆಲ್ಲ ಆಂಧ್ರ ಒಳಗೆ ಇದ್ಬಿಟ್ರು ಚಿಚ್ಚಿ. ಇವಾಗ ಬೆಂಗಳೂರು ಆಂಧ್ರ ಅಂದ್ರೆ ಒಂದು ಹಳ್ಳಿಲಾಗಿರ್ತಾರೆ. ಅಲ್ಲ, ಆಂಧ್ರದಾಗೆ ಇರ್ತಾರೆ. ಆಂಧ್ರ ಒಳಗೆ ಒಂದು ಹಳ್ಳಿ ಇಲ್ಲ. ಆಂಧ್ರದಲ್ಲಿ ಯಾವ ಆಂಧ್ರ?
ನೋಡಿ ಗೈಸ್ ಹೆಂಗ್ ಹೇಳಿದಾರೆ ಗೋವಿಂದ ಅಂತ ಹೇಳಿ. ನೋಡಿ guys, ಇವಾಗ ನಾನು ಮಳೆ ನೋಡಿದ್ದೀನಿ, ನಾನಿವಾಗ ಹೊಡಿತಾ ಇದ್ದೀನಿ. ನಮ್ಮ ಮನೆಯವರೆಲ್ಲ ಹೊಡಿತಾ ಇರೋದು. ಇವಾಗ ಇನ್ನೊಂದು ತೇರು ಬರ್ತಿದೆ, ಇದು ದೊಡ್ಡದು ಚಿಕ್ಕದು ಇವಾಗ ಬರ್ತಿದೆ. ಸೊ ಹಾಗಾಗಿ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಮೇಲೆ ಅವರೆಲ್ಲ ಕೆಳಗಡೆ ಇಲ್ಲೊಬ್ರೇನೋ ನೋಡ್ತಾವ್ರು ನೋಡಿ. ಬರೋ ಕೆಲಸ ಇಲ್ಲ. ಅಲ್ಲ ನೀನ್ ಕ್ಯಾ ಹೆಣ್ಮಕ್ಳು ಅವ್ರೆ ಅಂತದ್ದೆಲ್ಲ ನೋಡ್ತೀಯ. ನೋಡ್ಬೇಕು, ನೋಡಿದ್ರೇನೆ ಒಂದು ಖುಷಿ ಅದೆಲ್ಲ ನೋಡಿ. ಇಷ್ಟೊಂದು ಐಡಿಯಾ ನಾಗೋಡಿ ನಿಮ್ಗೆ. ಕಾಲ್ಗೆಜ್ಜೆ ನಾದದಲ್ಲಿ ನನ್ನ